ನಾನಿರುವುದು ಅಣಿಯೂರು ಪರಪ್ಪು ಎಂಬ ಜಾಗದಲ್ಲಿ. ನಮ್ಮ ರಾಯಲ್ ಪೆಪ್ಪರ್ ಫಾರ್ಮ್ ಎಂಬ ಕಂಪನಿಯವರು ನನಗೆ ಒಂದು ಐಡಿಯಾ ಕೊಟ್ಟಿದ್ರು, ಹೀಗೆ ಪೆಪ್ಪರ್ ಫಾರ್ಮಿಂಗ್ ಇಂದು. ಅವರಿಂದ ಮಾತಾಡಿ ಅವರು ಎಂತ ನಮ್ಮ ಕಾಂಕ್ರೀಟ್ ಪೋಸ್ಟ್ ಮಾಡಿ 16 ಫೀಟ್ ಕಾಂಕ್ರೀಟ್ ಪೋಸ್ಟ್, ಅದರಲ್ಲಿ 3 ಫೀಟ್ ಕಾಂಕ್ರೀಟ್ ಕೆಳಗೆ ಹಾಕಿ ಅದಕ್ಕೆ ಕಾಂಕ್ರೀಟ್ ಹಾಕಿ ಸ್ಟ್ರೈಟ್ ಹಾಕಿ ನಿಲ್ಲಿಸಿಕೊಟ್ಟು, ಲೈನ್ ಎಲ್ಲ ಕರೆಕ್ಟ್ ಲೈನ್ ಆಗಿರುತ್ತದೆ. ಅದರಲ್ಲಿ 2 ಗಿಡ ಪನ್ನೀರ್ 1 ಎಂಬುದು ನಟ್ಟು ಕೊಡುತ್ತಾರೆ. ಅದಕ್ಕೆ ಬೇಕಾದ ರಾಸಾಯನಿಕ ಗೊಬ್ಬರ ಸಹ ಹಾಕಿ ಕೊಡುತ್ತಾರೆ. ಇದಕ್ಕೆ ಟೋಟಲ್ ಒಂದು ಕಂಬಕ್ಕೆ 3,500 ರೂಪಾಯಿ ಅಷ್ಟು ಹಾಕಿ ಬಾಕಿದ ಕೆಲಸ ನಾವು ನೋಡಬೇಕು. ಅದು ನಿಮಗೆ 2 ವರ್ಷದಲ್ಲಿ ಈಲ್ಡ್ ಸಿಗಲಿಕ್ಕೆ ಶುರು ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ನಾವು ನೋಡ್ಬೇಕಿನ್ನು. ಹಾಳಾಗಿದ್ರೆ ಅದಕ್ಕೆ ಅವರು ಚೇಂಜ್ ಮಾಡಿ ಕೊಡುತ್ತಾರೆ ಗಿಡವನ್ನ. ಒಂದು ಮರಕ್ಕೆ 2 ಗಿಡದಾಗಿ ನೆಡ್ತೇವೆ. ಸೊ ಮತ್ತೆ ನಾನೊಂದು 300 ಗಿಡ ನೆಟ್ಟಿದ್ದೇನೆ. ಒಂದು ಪೋಸ್ಟ್ ಅಲ್ಲಿ 2 ಗಿಡ ತರ 300 ಗಿಡ 300 ಪೋಸ್ಟ್ ಹಾಕಿದ್ದೇನೆ. ಒಂದು ಪೋಸ್ಟ್ ಅಲ್ಲಿ 2 ಗಿಡ ನಡುವುದು ಅಂತ ನಾನು ಹೇಳಿದ್ದೇನೆ ಆಲ್ರೆಡಿ. ಸೊ ಗಿಡ ಸಹ ಬರ್ತಾ ಇದೆ. ಅದು ಸ್ವಲ್ಪ ಮೇಲೆ ಬಂದ ಮೇಲೆ ಅದನ್ನು ಮೆಲ್ಲ ಕಟ್ಟಿ ಕೊಟ್ಟು ಅದನ್ನು ಗೈಡ್ ಮಾಡಿ ಕೊಡ್ಬೇಕು. 2-3 ಸರಿ ಗೈಡ್ ಮಾಡಿ ಕೊಟ್ರೆ ಮತ್ತೆ ಅದರ ಹಾಗೆ ಹೋಗ್ತದೆ, ಫುಲ್ ಆಗ್ತದೆ. ಇದರ ರೌಂಡಿಗೆ ಬರ್ತದೆ ಗಿಡ ಅಂತ ಹೇಳ್ತಾರೆ ಅವರು. ನಮಗೆ ನೋಡಬಹುದು 1-2 ವರ್ಷದಲ್ಲಿ ಬೆಳೆಯಾಗಿ ನಿಮಗೆ 2 ವರ್ಷ 3 ವರ್ಷದೊಳಗೆ ಈಲ್ಡ್ ಸಿಗಲಿಕ್ಕೆ ಶುರು ಆಗ್ತದೆ. ಮತ್ತೆ ಏನಾದ್ರು ಕ್ವಶನ್ ಇದ್ರೆ ನಿಮಗೆ ಕೇಳ್ಬೋದು. ನೀವೇನಾದ್ರೂ ಕ್ವಶನ್ ಕೇಳಿದರೆ ನಾವು ಅದಕ್ಕೆ ಆನ್ಸರ್ ಕೊಡ್ತೇವೆ. ಕನ್ನಡದಲ್ಲಿ ಏನಾದ್ರು ಕೇಳಿ ನೀವು. ಏನು ಗೊಬ್ಬರ ಹಾಕ್ತೀರಾ ಇನ್ನು ತಿರ್ಗಾ ಅದಕ್ಕೆ ಸೆಗಣಿ ನೀರೆಲ್ಲ ಇದು ಮಾಡಿ ಅದಕ್ಕೆ ಒಯ್ಬೇಕು. ಗಿಡ ಕಟ್ಟಿ ಕೊಡ್ಬೇಕು. 1 ಫೀಟ್ ಅಲ್ಲಿ ಕಟ್ಟಿ ಕೊಡ್ಬೇಕು. ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ. ಆಮೇಲೆ ಅದು ತನ್ನಷ್ಟಿಗೆ ಹೋಗ್ತದೆ. ಒಂದು ವರ್ಷಕ್ಕೆ ಅವರು ಹೇಳಿದಾಗೆ ಆಲ್ಮೋಸ್ಟ್ ಒಂದು 5-6 ಫೀಟ್ ಬರುತ್ತೆ ಅಂತ ಹೇಳ್ತಾರೆ. ಯಾವ ತಳಿ ಹಾಕಿದ್ರು ಸರ್? ಇದು ಪನ್ನೀರ್ 1 ಅಂತ. ಪನ್ನೀರ್ 1 ಇದು ಮಣ್ಣು ಟೆಸ್ಟ್ ಮಾಡಿ ಆಮೇಲೆ ಅವರು ಡಿಸೈಡ್ ಮಾಡಿ ತಂದು ಹಾಕುದು. ಸುಮ್ಮಗೆ ತಂದು ಹಾಕುದಲ್ಲ, ಟೆಸ್ಟ್ ಮಾಡಿಕೊಂಡು ಹಾಕ್ತಾರೆ. ಒಂದು ಗಿಡದಲ್ಲಿ ಎಷ್ಟು ಬೆಳವಣಿಗೆ ಸಿಗ್ಬಹುದು ಅಂತ? ಒಂದು ಪೋಸ್ಟ್ ಅಲ್ಲಿ ಅವರ ಪ್ರಕಾರ ಹೇಳ್ತಾರೆ ಮಿನಿಮಮ್ ನಿಮಗೆ ಒಂದು 5 kg ಡ್ರೈ ಪೆಪ್ಪರ್ ಸಿಗ್ತದೆ ಅಂತ ಹೇಳ್ತಾರೆ ಒಂದು ಗಿಡದಲ್ಲಿ. ಹಾಗೆ 100 ಗಿಡ ಇದ್ರೆ ನಿಮಗೆ ಒಂದು ಎಕರೆಲ್ಲಿ ನಿಮಗೆ 100 ಗಿಡ ಜಾಸ್ತಿ ಹಾಕ್ಬೋದು, 500 ಗಿಡ ತನಕ ಹಾಕ್ಬೋದು. 1 ಎಕರೆ ಜಾಗ ಇದ್ರೆ ನಿಮ್ಮ ಒಂದು ಫ್ಯಾಮಿಲಿಗೆ ಜೀವನ ತಕೊಂಡು ಹೋಗ್ಬೋದು, ಆರಾಮಾಗಿ ಬದುಕಬಹುದು ಅಂತ ಹೇಳ್ತಾರೆ. ನಾವು ನೋಡುವ ಹೇಗೆ ಇದೆ ಅಂತ. ಈಗ ನೀವು ತೆಂಗಿನ ತೋಟದಲ್ಲಿ ಹಾಕಿದ್ರೆ, ಈಗ ಬೇರೆ ತೋಟದಲ್ಲಿ, ಈಗ ಅಡಿಕೆ ತೋಟದಲ್ಲಿ ಅದಕ್ಕೆ ಹಾಕ್ಬೋದಾ? ಅಡಿಕೆ ತೋಟದಲ್ಲಿ ಹಾಕೋಕೆ ಆಗುದಿಲ್ಲ. ಇದಕ್ಕೆ ಸ್ವಲ್ಪ ಬಿಸಿಲೆಲ್ಲ ಬೇಕು ಅಂತ ಹೇಳ್ತಾರೆ. ನೆರಳು ಬರಬಾರ್ದು, ಬಿಸಿಲು ಬೇಕು. ಮತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಹಾಕುದಾದ್ರೆ ನೀರು ಕೊಡ್ಬೇಕು. ಅದು ಡ್ರಿಪ್ಪರ್ ತರ ಕೊಟ್ರೆ ಒಳ್ಳೇದು, ಇಲ್ಲಾದ್ರೆ ವ್ರಾಂಗ್ಲರ್ ಇದೆ ಹಾಗೆ ಕೊಡ್ಬೇಕು. ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ಟು ಡೈರೆಕ್ಟ್ ನೀರು ಅದಕ್ಕೆ ಹೊಡಿಬಾರ್ದು. ಅದು ಮಳೆ ಬೀಳುವಾಗೆ ಬೀಳ್ಬೇಕು. ಪೆಪ್ಪರ್ ಹಾಕ್ಬಿಟ್ಟು ಅದಕ್ಕೆ ಬಾಳೆ ಗಿಡ, ಆಮೇಲೆ ಸಣ್ಣ ಇದು ಅದೇನು ಹಾಕ್ಲಿಕ್ಕಿಲ್ಲ. ಹಾಕದೇ ಇದ್ರೆ ಒಳ್ಳೇದು. ಮೊನೋಕ್ರಾಪ್ ಇದೆ ಒಂದೇ ಹಾಕ್ಬೇಕು. 1 ಎಕರೆಯಲ್ಲಿ ಎಷ್ಟು ಹಾಕ್ಬೋದು? 1 ಎಕರೆಲ್ಲಿ 600 ಗಿಡ ಹಾಕ್ಬೋದು. ಮತ್ತೆ ಇದಂದ್ರೆ ತೆಂಗಿನ ತೋಟದಲ್ಲಿ ಅಷ್ಟು ಜಾಗ ಬಿಟ್ಟಿದ್ದೇವೆ. ಅಂದ್ರೆ ಅಷ್ಟು ಒಂದೊಂದು ತೆಂಗಿನ 2 ಗಿಡ ವೇಸ್ಟ್ ಆಗಿ ಹೋಗಿದೆ, ಜಾಗ ಇಲ್ಲ. ಇದು ಒಂದು ತೆಂಗಿನ ಗಿಡದಿಂದ ಇನ್ನೊಂದು ತೆಂಗಿನ ಗಿಡಕ್ಕೆ 30 ಫೀಟ್ ಅಗಲ ಇದೆ. ಆದ್ದರಿಂದ ಇದರಲ್ಲಿ ಹಾಕಿದ್ರು ತೊಂದರೆ ಇಲ್ಲ, ಬಿಸಿಲು ಹೊಡಿಯುತ್ತದೆ. ಈಗ ನಿಮ್ಮ ಇವರು ನಟ್ಕೊಟ್ಟಿದ್ದಾರೆ ಕಂಪನಿ ರಾಯಲ್ ಪೆಪ್ಪರ್ ಫಾರ್ಮ್ ಅಂತ, ಅವರು ಎಲ್ಲ ಬಂದು ಅವಾಗ ನಿಮಗೆ ಮಾಹಿತಿ ಕೊಡ್ತಾರೆ, ಇಲ್ಲ ಅವರಲ್ಲಿ ನೋಡ್ತಾರೆ? ಮಾಹಿತಿ ಕೊಡ್ತಾರೆ, ಅವ್ರ ಎಡೆಯಲ್ಲಿ ಬಂದು ನೋಡ್ತಾರೆ. ಏನಾದ್ರು ಕರೆದ್ರೆ ಅವರು ರೆಸ್ಪಾಂಡ್ ಮಾಡ್ತಾರೆ. ಸರಿ ಅವರು
ಧನ್ಯವಾದ.